ಸ್ವಾಗತ ಸುಸ್ವಾಗತ. ಕೆಲವು ದಿನಗಳ ಹಿಂದೆ ನಿಮಗೆ ವಿಡಿಯೋನ ಮಾಡಿದ್ವಿ. ಸುವರ್ಣ ಬ್ಯಾಂಕ್ನ ಡೈರೆಕ್ಟರ್ಸ್ಗಳ ಹತ್ರ ಮಾತಾಡಿದ್ವಿ. ಹಲವಾರು ಸಮಸ್ಯೆಗಳನ್ನು ನಮ್ಮ ಹತ್ರ ಮಾತಾಡ್ತೀವಿ, ಬರ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಅವರು ಇವತ್ತು ನಮ್ಮ ಆಫೀಸ್ ಬಂದಿದ್ದಾರೆ. ಸ್ವಲ್ಪ ಕ್ವಶನ್ಗಳನ್ನು ಆನ್ಸರ್ಗಳನ್ನು ಅವ್ರ ಹತ್ರ ಕೇಳಿ ನಮ್ಮೆಲ್ಲ ಪರಿಷ್ಕಾರಗಳನ್ನು ಅವರಿಂದ ನಾವು ಪಡೆಯೋಣ. ಮೊದಲನೇದಾಗಿ ನೀವೆಲ್ಲರೂ ಗೊತ್ತೇ ಇದೆ, ಅವ್ರಿಗೇನು ಪ್ರಚಾರ ಬೇಕಾಗಿಲ್ಲ. ಮೊದಲನೇದಾಗಿ ನಮ್ಮ ವಿಶ್ವಕರ್ಮ ಸೇವಾ ಸಮಿತಿಯ ಅಧ್ಯಕ್ಷರು ಮಧುಸೂದನ್ ರವರು ಹಾಗೂ ಉಪಾಧ್ಯಕ್ಷರು ಶ್ರೀಯುತ ಬಾಲಾಜಿ ಅವರು ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ಪ್ರೇಕ್ಷಕರಿಗೂ ನಮಸ್ಕಾರ. ಮೊದಲನೇದಾಗಿ ಸುವರ್ಣ ಬ್ಯಾಂಕ್ ಬಗ್ಗೆ ಹಲವಾರು ಜನ ಪ್ರಶ್ನೆಗಳನ್ನು ಕೇಳಿದ್ರು. ಅವ್ರ ಪರವಾಗಿ ನಾವು ನಿಮ್ಮನ್ನು ಕೇಳ್ತಾ ಇದ್ವಿ. ಮೊದಲನೇದಾಗಿ ಯಾವಾಗ ಈ ಸಂಸ್ಥೆ ಶುರುವಾಯಿತು, ಯಾವ ವರ್ಷದಲ್ಲಿ? 1984 ಸ್ಟಾರ್ಟ್ ಆಯಿತು. 85 ಮಾರ್ಚ್ 1985 ಒಳಗೆ ಚಾಲನೆ ಆಯಿತು. ಇದು ಸಮಸ್ಯೆ ಬಂದು ನಮ್ಮ ಚಿಕ್ಕಪೇಟೆಯೊಳಗೆ ಆಗಬೇಕಾಗಿತ್ತು. ಕಾರಣಾಂತರ ಕಮರ್ಷಿಯಲ್ ವಾಣಿಜ್ಯ ಜಾಸ್ತಿ ಬ್ಯಾಂಕ್ಸ್ ಇರೋದ್ರಿಂದ ನಮಗೆ ಶ್ರೀನಗರ್ಗೆ ಅಪ್ಪಣೆ ಕೊಟ್ಟರು. ಶ್ರೀನಗರ ಒಳಗೆ ಫಸ್ಟ್ ಚಾಲನೆ ಆಗಿತ್ತು. ಶ್ರೀನಗರದೊಳಗೆ ಬ್ಯಾಂಕ್ ಸ್ಥಾಪನೆ ಮಾಡಿದ ಮುಖ್ಯ ಉದ್ದೇಶ ಏನಿದೆ ಸರ್ ಅವ್ರು ಮಾಡಿದಾಗ? ಮೇನ್ ಉದ್ದೇಶ ಬಂದು ಚಿನ್ನ ಮತ್ತು ಬೆಳ್ಳಿ ಕೆಲಸಗಾರರಿಗೆ ಅದನ್ನು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಬ್ಯಾಂಕ್ ಸ್ಟಾರ್ಟ್ ಮಾಡಿತ್ತು. ಆದರೆ ಇದು ಮಾಡಿದಾಗ ಚಿನ್ನ ಮತ್ತು ಬೆಳ್ಳಿ ಕೆಲಸಗಾರರ ಅಂತ ಸಪೋರ್ಟ್ ಮಾಡಬೇಕು ಅಂತೇಳಿ ಹಲವಾರು ಸ್ಕೀಮ್ಗಳನ್ನ ಹಾಕ್ಕೊಂಡು ಸಪೋರ್ಟ್ ಕೊಟ್ಟರು. ನಂತರ ಏನಾಯಿತು, ಬ್ಯಾಂಕಿನ ವಹಿವಾಟು ಕಮ್ಮಿ ಆದಾದ್ರಿಂದ RBI ಮತ್ತು ರಿಜಿಸ್ಟ್ರಾರ್ ವಾಣಿಜ್ಯ ತೆರಿಗೆ ಅಂದರೆ ಚಿನ್ನ ತಗೊಳೋದಕ್ಕೆ ಆಗಿ, ಚಿನ್ನ ಮಾರಾಟ ಮಾಡೋದಕ್ಕಾಗಿ ವಹಿವಾಟು ಮಾಡೋವರಿಗೆ ಅಡ್ಡಿ ಆಗ್ತದೆ. RBI ಇಂದನೇ ಅಡ್ಡಿ ಬಂತು. ಯು ಕೆನ್ ನಾಟ್ ಫೈನಾನ್ಸ್ ಗೋಲ್ಡ್ ಪರ್ಚೇಸ್ ಆಗಿ. ನೀವು ಕೆಲಸಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೇಕಾದರೆ ನೀವು ಅವ್ರಿಗೆ ಸಪೋರ್ಟ್ ಕೊಡ್ಬೋದು, ಬಟ್ ಚಿನ್ನ ಮತ್ತು ಇದು ತೊಗೊಳೋದಕ್ಕೆ ನಾವು ಲೋನ್ ಕೊಡೋದಕ್ಕಾಗೋದಿಲ್ಲ ಅಂತೇಳಿ ಅದನ್ನ ಏನು ಮಾಡಿದ್ವಿ, ಪರ್ಸ್ನಲ್ ಲೋನ್ ಆಗಿ ಕನ್ವರ್ಟ್ ಮಾಡಿದ್ವಿ. 50,000 ತನಕ ಕೊಡೋ ತನಕ ಮಾಡಿದ್ವಿ. ಇನಿಷಿಯಲ್ ಆಗಿ 3,000, ನಂತರದ ವರ್ಷದೊಳಗೆ 5,000, 10,000, 15,000 ಮತ್ತು 50,000ವರೆಗೂ ನಾವು ಕೊಡೋದಕ್ಕೆ ಚಾಲನೆ ಆಯಿತು. ಇವಾಗ ಪ್ರಸ್ತುತವಾಗಿ ನಾವು 50,000 ಕೊಡ್ತಾ ಇದ್ದೀವಿ. ಅದ್ರ ಮೇಲ್ಗಡೆ ಪರ್ಸ್ನಲ್ ಲೋನ್ ಕೊಡೋಕ್ಕಾಗೋದಿಲ್ಲ. 50,000 ಬೈಲಾ ಒಳಗೆ ಏನು ಮಾಡ್ಕೊಂಡಿದ್ದೀವಿ, 50,000ವರೆಗೂ ಕೊಡ್ತಾ ಇದ್ದೀವಿ. ಇದರೊಳಗೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಚಿನ್ನ ಮತ್ತು ಬೆಳ್ಳಿ ಕೆಲಸಗಾರರಿಗೆ ಪರ್ಸ್ನಲ್ ಲೋನ್ ಕೊಡಬೇಕಾದ್ರೆ ಯಾರಾದರೂ ಒಬ್ರು ಗೌರ್ಮೆಂಟ್ ಶ್ಯೂರಿಟಿ ಕೊಡಬೇಕು ಅಂತ ಹೇಳಿ ಮೊದಲಿಂದಾನು ನಡ್ಕೊಂಡ್ ಬರ್ತಾ ಇರುವಂತ ಇದು. ನಾಟ್ ಓನ್ಲಿ ಸುವರ್ಣ ಕೋಆಪರೇಟಿವ್ ಬ್ಯಾಂಕ್ ಒಂದೇ ಅಲ್ಲ, ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ ಒಳಗೂ ಇದು ಕಡ್ಡಾಯವಾಗಿ ಒಂದು RBI ಮತ್ತು ರಿಜಿಸ್ಟ್ರಾರ್ ಕೊಟ್ಟಿರುವ ಇದ್ರ ಸಲುವಾಗಿ ನಾವು ಅದನ್ನ ಪಾಲಿಸಬೇಕಾಗಿರೋದ್ರಿಂದ ಏನಾಯ್ತು, ಕೆಲವರು ಚಿನ್ನ ಮತ್ತು ಬೆಳ್ಳಿ ಕೆಲಸಗಾರರಿಗೆ ನೋವು ಉಂಟಾಯ್ತು. ಶ್ಯೂರಿಟಿ ಒಬ್ಬರನ್ನ ಕರ್ಕೊಬರ್ಬೇಕಾದ್ರೆ ನಾವು ಯಾರನ್ನ ಕರ್ಕೋಬೇಕು? ನಾನು ಒಬ್ಬ ಕೆಲಸಗಾರ, ನನಗೂ ಗೊತ್ತು ಆ ಶ್ಯೂರಿಟಿ ತರಕ್ ಆಗೋದಿಲ್ಲ ಅಂತ. ಇದರ ನಾವು ಓವರ್ ರೂಲ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಮೇಲೆ ಇನ್ನೂ 2 ಅಥಾರಿಟಿ ಮೇಲ್ಗಡೆ ಇದ್ದಾರೆ. RBI ಒಂದಿದೆ, ಸ್ಟೇಟ್ ಗೌರ್ಮೆಂಟ್ ಇದೆ, ರಿಜಿಸ್ಟ್ರಾರ್ ಒಂದಿದೆ. ಆ ರಿಜಿಸ್ಟ್ರಾರ್ ಇರೋದ್ರಿಂದ ನಾವು ನಮ್ಮವ್ರಿಗೆ ಪರ್ಸ್ನಲ್ ಲೋನ್ ಕೊಡೋಕ್ಕಾಗಲ್ಲ. ಅದ್ರ ನಾವೇನು ಮಾಡಿದ್ವಿ, ಸರಳವಾಗಿ ML ಲೋನ್, ಮಾರ್ಟ್ಗೇಜ್ ಲೋನು ಹಾಗೂ ನಮ್ಮವರಿಗೆ ಆದಷ್ಟು ಸಹಾಯ ಮಾಡೋದಕ್ಕೆ, ಮನೆ ಕಟ್ಟೋದಕ್ಕೆ, ಮನೆ ಖರೀದಿಸೋದಕ್ಕೆ, ಈ ಥರ ನಾವು ಅವ್ರನ್ನ ಕನ್ವರ್ಟ್ ಮಾಡಿ ಸುಮಾರು ಜನಕ್ಕೆ ನಾವು ಕೊಟ್ಟಿದ್ದೀವಿ, ಇಲ್ಲ ಅಂತ ಹೇಳಿಲ್ಲ. ಬಟ್ ಒಂದು ಕಾರಣ ಏನು ಅಂದರೆ, ಪರ್ಸನಲ್ ಲೋನ್ ಬಂದಾಗ ಒಂದು 10-15 ಸಿಗ್ನೇಚರ್ ಇರುತ್ತೆ. 10-15 ಸಿಗ್ನೇಚರ್ ಹಾಕ್ಬೇಕಾದ್ರೆ ನಮ್ಮ ಕೆಲಸಗಾರರಿಗೆ ಚಿನ್ನ ಕೈಯೊಳಗೆ ಇಟ್ಕೊಂಡಿರ್ತಾರೆ, 50,000ಕ್ಕೆ 15 ಸಿಗ್ನೇಚರ್ ಹಾಕ್ಬೇಕಾ? ಇದೆಂಥ ಸಮಸ್ಯೆ ಇದು? ನಾವು ಹೋಗಿ ಇಟ್ಟರೆ, ಎಲ್ಲನೇ ಇಟ್ಟರೆ 50,000 ಕೊಡ್ತಾರೆ ಅಂತ ಹೇಳಿ ಅವ್ರಿಗೊಂದು ಬೇಜಾರು. ಕಡ್ಡಾಯವಾಗಿ ಇವಾಗ ನಾವು ಬ್ಯಾಂಕ್ಗೆ ಹೋದ್ರೆ ಚೆಕ್ ಒಳಗೆ ನೀವು ಪರ್ಸನಲ್ ಸೆಲ್ಫ್ ಚೆಕ್ ತಗೊಂಡ್ರೆ ಮುಂದೆ ಒಂದು ಸೈನ್ ಹಾಕ್ತೀರಾ, ಹಿಂದೆ ಒಂದು ಸೈನ್ ಹಾಕ್ತೀರಾ. ನಿಮ್ಮ ದುಡ್ಡು ನೀವು ಹಣ ತಗೊಳೋದಕ್ಕೆ 2 ಸೈನ್ ಹಾಕ್ತೀರಾ. ಅದೇ ಬ್ಯಾಂಕ್ ವಹಿವಾಟ ಮಾಡುವಾಗ ಬ್ಯಾಂಕ್ ಎಷ್ಟು ಜಾಗ್ರತೆಯಿಂದ ಇರಬೇಕು.
ಇದು ಬರೀ ಒಂದು ಕೋಆಪರೇಟಿವ್ ಬ್ಯಾಂಕ್ ನ ಸಮಸ್ಯೆನಾ? ಎಲ್ಲ ಬ್ಯಾಂಕ್ ಅಲ್ಲೂ ಇದೆ? ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳು RBI ಸುತ್ತೋಲೆ ಅಂದ್ರೆ RBI ಗೈಡ್ಲೈನ್ಸ್ ಹಾಗೂ ರಿಜಿಸ್ಟ್ರಾರ್ ಅಪೆಕ್ಸ್ ಬ್ಯಾಂಕ್ ರಿಜಿಸ್ಟ್ರಾರ್ ಯಾರು ಇರ್ತಾರೆ ಅವ್ರ ಗೈಡ್ಲೈನ್ಸ್ ಪರವಾಗೇ ನಡ್ಕೋಬೇಕು. ನಾವು ಸ್ವಂತ ಡಿಸಿಷನ್ಗಳು ತಗೊಳಕ್ಕಾಗಲ್ಲ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೆಲಸ ಏನಂದ್ರೆ ಆ ಗೈಡ್ಲೈನ್ಸ್ ಪ್ರಕಾರವಾಗಿ ಬ್ಯಾಂಕ್ ನ ನಡೆಸಬೇಕು. ಬೈಲಾ ಪ್ರಕಾರ ಬ್ಯಾಂಕ್ ನ ನಡೆಸಬೇಕು. ಕೆಲವು ರೂಲ್ಸ್ ಇರುತ್ತೆ, ಆ ರೂಲ್ಸ್ ನ ನಾವು ಉಲ್ಲಂಘನೆ ಮಾಡಕ್ ಆಗಲ್ಲ. ರೂಲ್ಸ್ ಮುಖಾಂತರನೇ ಬ್ಯಾಂಕ್ ನ ಬೆಳೆಸೋಕ್ ಟ್ರೈ ಮಾಡ್ಬೇಕು. ಅದರಲ್ಲಿ ನಾವು ಎಷ್ಟೋ ತರದ ಹೆಂಗ್ ಹೇಳ್ತೀರಾ ಸಪೋರ್ಟ್ ಮಾಡ್ಬೇಕೇನೋ, ಯಾವ್ದೋ ಒಂದು ರೀತಿಯಲ್ಲಿ ನಮಗೆ ಸಪೋರ್ಟ್ ಆಗೋದಕ್ಕೆ ವೆಹಿಕಲ್ ಲೋನು, ಮಾರ್ಟ್ಗೇಜ್ ಲೋನು, ಗೋಲ್ಡ್ ಲೋನು, ಪ್ರಾಪರ್ಟಿ ಲೋನ್ಸ್ ಇವೆಲ್ಲ ಸೌಕರ್ಯ ನಮ್ಮವ್ರು ಮಾಡ್ಕೊಟ್ಟಿದ್ದೀವಿ. ಡಾಕ್ಯುಮೆಂಟೇಶನ್ ಸರಿ ಇದ್ದು ಇವತ್ತವರೆಗೂ ವಾಪಸ್ ಹೋದವ್ರು ಯಾರು ಇಲ್ಲ. ನಮ್ಮವರಿಗೆ ಆತನಕ್ಕಿಂತ ತಿಳುವಳಿಕೆ ಕಮ್ಮಿ. ತಿಳುವಳಿಕೆ ಹೆಂಗ್ ಕಮ್ಮಿ ಅಂದ್ರೆ ಒಂದು ಲೋನಿಗೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕು ಅಂತ ಗವರ್ಮೆಂಟ್ ರೂಲ್, ಅದು RBI ರೂಲ್ ಇರುತ್ತೆ. ಅದೆಲ್ಲ ನೀವು ಪರ್ಫೆಕ್ಟ್ ಆಗಿ ಕೊಟ್ರೆ ನಿಮ್ಗೆ 48 hours ಅಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ, ಒಂದು ವಾರದಲ್ಲಿ ಲೋನ್ ರಿಲೀಸ್ ಮಾಡ್ತೀವಿ ಅಂತ ನಮ್ಮ ಅಧ್ಯಕ್ಷ ಹೇಳಿರೋ ಮಾತು. ಖಂಡಿತ ಅದರ ಮಾಡ್ಕೊಳ್ತಾ ಇದೀವಿ ನಾವು. ಸರ್, ಈಗ ನಾನು ಸಾಮಾನ್ಯ ಕೆಲಸ ಮಾಡ್ತೇನೆ. ಓಕೆ, ನನ್ನ ಹತ್ರ IT ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ನೀವು ಕೇಳಿದಂಗೆ RTGS ಇಲ್ಲ, GST ಇಲ್ಲ, ಇವೆಲ್ಲ ಇಲ್ಲ ಅಂದ್ರೆ ನಾನು ಇದಕ್ಕೆ ಲೋನ್ಗೆ ಎಲಿಜಿಬಿಲಿಟಿ ನಾನು ಆಗ್ತಿಲ್ಲ ಇಲ್ಲ. ಇವಾಗ ಪರ್ಸನಲ್ ಲೋನ್ ನಮ್ಮ ಬ್ಯಾಂಕಿನ ಲಿಮಿಟ್ ಬಂದು 50,000. 50,000ಕ್ಕೆ ಗವರ್ಮೆಂಟ್ ಶ್ಯೂರಿಟಿ ಒಂದಿದ್ದು ನಿಮ್ದು KYC ತಗೊಳ್ತಾರೆ, ಪ್ಯಾನ್ ಕಾರ್ಡ್ ನಂಬರು, ನಿಮ್ಮ ಆಧಾರ್ ನಂಬರ್, ಈ ತರ KYC ಏನ್ ಬೇಕು ಅದು ಕೊಟ್ಟು ಗವರ್ಮೆಂಟ್ ಶ್ಯೂರಿಟಿ ಇದ್ರೆ 50,000 ರೂಪಾಯಿ ನೀವು ಎಲಿಜಿಬಲ್. ಪ್ಲಸ್ ಕನ್ಸಿಡರೇಷನ್ ಆಫ್ ದ ಡೈರೆಕ್ಟರ್ಸ್. ಏನೋ ಇವಾಗ ವಿಶ್ವನಾಥ್ ನನಗೆ ಗೊತ್ತು, ರಾಮಚಂದ್ರ ಇವ್ರಿಗೆ ಗೊತ್ತು, ಇವರು ಒಳ್ಳೆಯವರು, ಜನ ಕಟ್ತಾರೆ ಅನ್ನೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅವರ ಹಿಂದಿನ KYC ಪ್ಯಾನ್ ಕಾರ್ಡು KYC ನೋಡ್ತಾರೆ. ಯಾವ್ದಕ್ಕೆ? ಇದಕ್ಕೆ ಮಾತ್ರ. ಯಾವ್ದಕ್ಕೆ? ನಮ್ಮ ಈ ಪರ್ಸನಲ್ ಲೋನ್ ಮಾತ್ರ. ನೀವು ಬೇರೆ ಲೋನ್ ಬೇಕು, ಮಾಡಿಗೆ ಪ್ರಾಪರ್ಟಿ ಕಟ್ಟೋದಕ್ಕೆ ಬೇಕು, ಪ್ರಾಪರ್ಟಿ ತಗೊಳಕ್ ಬೇಕು, ಇಲ್ಲ ಚಿನ್ನ ಇಡಬೇಕು, ಇಂಥದಕ್ಕೆಲ್ಲ ಚಿನ್ನ ಇಡೋದಕ್ಕೂ ಮೆಂಬರ್ ಆದ್ರೆ ಸಾಕು ಕೊಡ್ತಾರೆ ಲೋನು. ಮಿಕ್ಕಿದ ಪ್ರಾಪರ್ಟಿ ಮಾರ್ಟ್ಗೇಜ್ ಲೋನ್, ಇಂಥ ಲೋನ್ಗಳಿಗೆ, ವೆಹಿಕಲ್ ಲೋನ್ಗೆಲ್ಲ ನಿಮ್ಗೆ IT ಕಂಪಲ್ಸರಿ ಬೇಕು. GST ಬೇಕು ಅಂತಲ್ಲ, IT ಕಂಪಲ್ಸರಿ ಬೇಕು. GST ಯಾರು ಬೇಕಂದ್ರೆ CC ಲೋನ್ಸ್, ಓವರ್ ಡ್ರಾಫ್ಟ್ ತಗೊಳ್ಳೋಕೆ GST, ಫರ್ಮ್ದು ವಹಿವಾಟು ಎಲ್ಲ ನೋಡ್ಕೊಂಡು ಅದ್ರ ಬೇಸ್ ಮೇಲೆ ನಿಮ್ಗೆ ಲೋನ್ ಸಿಗುತ್ತೆ. ಆಲ್ರೆಡಿ ಸುಮಾರು ಜನ ಬ್ಯಾಂಕ್ ಮಾಡಿದ ಮುಖ್ಯ ಉದ್ದೇಶನೇ ನಮ್ಮ ಸುವರ್ಣ ಕೆಲಸಗಾರರಿಗೆ, ಕುಶಲಕರ್ಮಿಗಳಿಗೆ ಸಹಾಯ ಆಗಬೇಕು ಅಂತ ಮಾಡಿದ್ರು. ಹೌದು, ಖಂಡಿತ. ಈಗ ಕೆಲವು ವರ್ಷಗಳಿಂದ ಆರ್ಥಿಕ ಹಿಂಜರಿತ ಇದೆ, ಯಾರ ಹತ್ರನೂ ಸರಿಯಾಗಿ ವ್ಯಾಪಾರಗಳಿಲ್ಲ, ಬಂಡವಾಳಗಳಿಲ್ಲ. ಇಂಥ ಟೈಮಲ್ಲಿ ಬ್ಯಾಂಕ್ ಸಹಾಯ ಮಾಡಿದ್ರೆ ಬಹಳ ಜನಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋದು ದೊಡ್ಡ ಭಾವನೆ. ಈಗ ನಾವು ಇದೀವಿ ಅನ್ನೋದಕ್ಕೆ ಯಾವುದೇ ಒಂದು ಸೆಕ್ಯೂರಿಟಿ, ನಾವು ಬದುಕ್ತಾ ಇರೋ, ನಾವು ಜೀವನ ಮಾಡ್ತಾ ಇರೋ ಹತ್ರ ಯಾವುದೂ ಇಲ್ಲ. ನಾವಿದೀವಿ ನಿಮ್ಮ ಜೊತೆ ಅನ್ನೋದಕ್ಕೆ ಸಂಘ ಸಂಸ್ಥೆಗಳಾಗ್ಬೋದು, ಬ್ಯಾಂಕ್ಗಳಾಗ್ಲಿ, ಸಹಾಯ ಆಗಲಿ, ಜೊತೆ ಇದ್ದು ನಾವಿದೀವಿ ಅನ್ನೋ ಧೈರ್ಯ ಕೊಟ್ರೆ ನಮ್ಮವ್ರು ಇನ್ನಷ್ಟು ವರ್ಷಗಳ ಕೆಲಸಗಳು ಮಾಡ್ತಾರೆ, ಜೊತೆಗೆ ಸಪೋರ್ಟ್ ಆಗಿರ್ತಾರೆ. ಕೆಲಸಗಳು ಎಷ್ಟೋ ಜನ ಬಿಟ್ಟು ಹೋಗ್ತಾ ಇದ್ದಾರೆ, ಅಂಗಡಿಗಳು ಖಾಲಿ ಆಗ್ತಾ ಇದೆ. ನೀವು ಒಂದ್ಸರಿ ನೋಡಿರ್ತೀರಿ ಬಹಳ ಜಾಗಗಳಲ್ಲಿ. ಈ ಒಂದು ಮುಖ್ಯ ಉದ್ದೇಶಕ್ಕೆ ಇವಾಗಾದ್ರೂ ಸಹಾಯಕ್ಕೆ ಬನ್ನಿ, ನಮ್ಮ ಕೆಲಸಗಾರ ಸಹಾಯಕ್ಕೆ ಬನ್ನಿ ಅನ್ನೋದೇ ನಮ್ಮ ಮುಖ್ಯ ಮೋಟಿವ್. ಅದಕ್ಕೋಸ್ಕರನೇ ನಿಮ್ಮನ್ನು ಕರೆಸಿದ್ದು. ಅಲ್ಲ, ವಾಣಿಜ್ಯ ಅಂದರೆ ಕಮರ್ಷಿಯಲ್ಗೆ ಚಿನ್ನ ಮತ್ತು ಪರ್ಚೇಸಿಂಗ್ ಆಫ್ ಗೋಲ್ಡ್ ಅದಕ್ಕೆ ಇವಾಗಲೂ ಅಡಚಣೆ ಇದೆ. ನಾವು ಎಲ್ಲೋ ಒಂದು ಕಡೆ ನಾವೇನು ಮಾಡ್ತಾ ಇದ್ದೀವಿ, ಪರ್ಸನಲ್ ಲೋನ್ ತಗೊಳ್ಳಿ, ಪರ್ಸನಲ್ ಲೋನ್ ತಗೊಂಡು ನಿಮ್ಮ ಕೆಲಸ ನೀವು ಇದು ನಮ್ಮ ಇನ್ಸ್ಟಾಲ್ಮೆಂಟ್ EMI 50 ತಿಂಗಳು ಕೊಟ್ಟಿದ್ದೀವಿ, 50 ತಿಂಗಳು ನೀವು ಕಟ್ಕೊಂಡು ಹೋಗಿ ಅಂತ ಕೂಡ ನಾವು ಮಾಡ್ತಾ ಇದ್ದೀವಿ, ಇಲ್ಲ ಅಂತ ಅಲ್ಲ. ಬಟ್ ಏನಾಗಿದೆ, ನಮಗೆ 100% ನಮ್ಮವ್ರಿಗೆ ನಾವು ಫೆಸಿಲಿಟಿ ಕೊಡ್ತಾ ಇದ್ದೀವಿ. ಇವಾಗ ಇದು ಕೊಡೋಕ್ಕಾಗ್ತಾ ಇಲ್ಲ, ಏನು ಚಿನ್ನ ಮತ್ತು ಬೆಳ್ಳಿ ಕೆಲಸಗಾರರಿಗೆ ಕರೆದು ನಾವು ಲೋನ್ ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅದು ಬಿಸ್ನೆಸ್ ಬಂದಾಗ ನೀವು ಏನಾಗುತ್ತೆ, ನಮಗೆ ಯಾವುದನ್ನ ಒಂದು ಪ್ರಾಪರ್ಟಿ ನೀವು ಮಾರ್ಟ್ಗೇಜ್ ಮಾಡಬೇಕಾಗುತ್ತೆ. ಎಬೌವ್ 5 ಲಕ್ಷ ಅಂತ ಹೇಳಿದ್ರೆ ನೀವು ಒಂದು ನಮಗೆ ಇದು ಕೊಡಬೇಕು, ಫೈನಾನ್ಷಿಯಲ್ ಇದಿರಬೇಕು, ನಿಮ್ಮ ಹತ್ರ IT ಇರಬೇಕು, ಆಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಇರಬೇಕು, ಇಷ್ಟು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಡಬೇಕು. ಅದು ನಾವೇನು ಮಾಡ್ತೀವಿ, ಬೇರೆ ಥರ ಕನ್ವರ್ಷನ್ ಮಾಡಿಕೊಂಡು ನಿಮಗೆ CC ಲೋನ್ ಅಂತ ಕೊಡ್ತೀವಿ. CC ಲೋನ್ ಕೊಟ್ಟಾಗ ನಿಮಗೆ ಏನಾಗುತ್ತೆ, ಆಗ ಯಾವಾಗ ಬೇಕಾದ್ರೂ ಹಣ ತಗೋಬೋದು, ಯಾವಾಗ ಬೇಕಾದ್ರೂ ಕಟ್ಬೋದು. ಬಟ್ ಇಯರ್ಲಿ ಒನ್ಸ್ ನೀವು ಅದನ್ನು ಕ್ಲಿಯರ್ ಮಾಡಬೇಕು.
ನೀವು 10 ಲಕ್ಷ ತಗೊಂಡ್ರೆ 10 ಲಕ್ಷನೂ ನೀವು 1 ವರ್ಷ CC ಲೋನ್ ಯಾರಿಗೆ ಸಿಗುತ್ತೆ ಅಂದ್ರೆ ನಿಮ್ದು IT ರಿಟರ್ನ್ಸ್ ಇರಬೇಕು, ನಿಮ್ದು GST ಟರ್ನ್ಓವರ್ ಇರಬೇಕು, GST ತೋರಿಸ್ತಾ ಇರಬೇಕು, ನಿಮ್ದು ರೆಕಾರ್ಡ್ಸ್ ಇದ್ದವ್ರಿಗೆ ನಿಮ್ಮ ವ್ಯವಹಾರ ನೋಡ್ಕೊಂಡು ವರ್ಷಕ್ಕೆ ನೀವು ಎಷ್ಟು ಲಕ್ಷ ವ್ಯಾಪಾರ ಮಾಡಿದ್ರೆ ಅದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಲೋನ್ ಸಿಗುತ್ತೆ. ಅದು OD ಅಂತಾರೆ, CC ಅಂತಾರೆ, ಎರಡು ತರ, ಕ್ಯಾಶ್ ಕ್ರೆಡಿಟ್ ಫೆಸಿಲಿಟಿ ಅಂಡ್ ಓವರ್ ಡ್ರಾಫ್ಟ್. ಆ ಫೆಸಿಲಿಟಿ ಇದೆ, ಬಟ್ ಓನ್ಲಿ ಫಾರ್ ಕಾನೂನಿನ ಚೌಕಟ್ಟು. RBI ಗೈಡ್ಲೈನ್ಸ್ ಒಳಗಾಗಿ ಯಾರಿದ್ದಾರೆ, GST ಇದೆಯೋ IT ಇದೆಯೋ ಅವ್ರು ಕೊಡ್ತಾರೆ. ಏನು ಇಲ್ಲ ಅನ್ನೋದು ಹೆಂಗ್ ಲೋನ್ ಕೊಡ್ತಾರೆ? ನೀವು ಹೇಳ್ತಾರೆ ನಮ್ಮವ್ರ ತಿಳುವಳಿಕೆ ಕಮ್ಮಿ ಇದೆ ಅಂತ, ಬ್ಯಾಂಕ್ ನ ವ್ಯವಹಾರದ ತಿಳುವಳಿಕೆ ಕಮ್ಮಿ ಇದೆ. ತಿಳುವಳಿಕೆ ಇಲ್ಲ, ಅವ್ರಿಗೆ ಪೂರ್ತಿ ತಿಳ್ಕೊಂಡಿಲ್ಲ. ಈಗ ಇದು ಹೆಂಗಾಗುತ್ತೆ ಅಂದ್ರೆ ನೋಡಿ, ಈಗ ನನ್ನ ಅಂಗಡಿಗೆ ಬರ್ತಾನೆ, ನಾನೊಂದು ಹರಳು ವ್ಯಾಪಾರ ಮಾಡ್ತೀನಿ, ನನಗೆ ಗೊತ್ತಿರೋನಿಗೆ, ಅವನಿಗೊಂದು ಅಂಗಡಿ ಇದೆ, ಮಠ ಇದೆ, ಅವ್ನಿಗೆ ಹೆಸರು